ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗಿರೀಶ್ ಯೂಟ್ಯೂಬ್ ಚಾನಲ್. ಇವತ್ತು 7ನೇ ವಾರದ ಸಾಯಿಬಾಬಾ ಪೂಜೆ ಐತಿ. ನಾನಿವತ್ತು ಸಾರಿ ಉಟ್ಕೊಂಡಿಲ್ಲ, ಡ್ರೆಸ್ ಹಾಕ್ಕೊಂಡಿನಿ. ಸಾರಿ ಉಟ್ಕೊಳಕ್ಕೆ ಬೋರ್ ಆಗಿತ್ತು, ಸೊ ಹಾಗಾಗಿ ನಾನು ಇದು ಡ್ರೆಸ್ ಹಾಕ್ಕೊಂಡಿನಿ, ಗೋಲ್ಡನ್ ಕಲರ್ ಚೂಡಿ. ಸೊ ಈಗ ರೆಡಿಯಾಗಿ ನಾನು ಪೂಜೆ ಮಾಡಕ್ಕೆ ಹೊಂಟೀನಿ. ಈಗ ಬಾಬಾನ ಪೂಜೆ ಎಲ್ಲ ಮುಗೀತು. ಸೊ ನಾನು ಮನೆಯದೆಲ್ಲ ಮುಗಿಸ್ಕೊಂಡು ಮತ್ತು ಸಾಯಿಬಾಬಾ ಗುಡಿಗೆ ಹೋದ್ವಿ. ನಾನು ಮತ್ತು ಪ್ರಿಯಾಂಕಾ ಗುಡಿದ ದರ್ಶನ ಮಾಡ್ಕೊಂಡು ಮತ್ತು ಮನೆಗೆ ಬಂದ್ವಿ. ನಾವು ನಾಗರ ಪಂಚಮಿ ಕಟ್ಟಬೇಕಾಗಿದ್ದು ಉಂಡಿನ ಈ ಕಟ ಅಂತೀವಿ, ಭಾಳ ಲೇಟಾಗಿ ಕಟ ಅಂತೀವಿ. ಅವಾಗೇನು ಎಡಿಗೆ ಒಯ್ದಿರಂಗಿಲ್ಲ, ಸೊ ಹಾಗಾಗಿ ನಾವು ಕಟ್ಟಕ್ಕೆ ಹೋಗಲ್ಲ. ನಮ್ಗೆ ಯಾವಾಗ ಬೇಕು ಅನ್ಸುತ್ತೆ ನೋಡು ಆವಾಗ ನಾವು ಉಂಡೆ ಮಾಡ್ಕೊಂಡು ತಿಂತೀವಿ. ನಾವಿಲ್ಲೇ ಗುಳ್ಗಿ ಉಂಡೆ, ಡಾಣಿ ಉಂಡೆ ಮತ್ತು ಶೇಂಗಾ ಉಂಡೆ ಮತ್ತು ಮಮ್ಮಿ ಸ್ಪೆಷಲ್ಲು ಕರ್ದಂಟು ಮಾಡಿದ್ರೆ ಸೂಪರಾಗಿತ್ತು. ಕರ್ದಂಟತ್ತು ಮಸ್ತಾಗಿದ್ವು ಎಲ್ಲ ಉಂಡೆನೂ. ಬಾಬಾನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಂತೀನಿ, ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅದು ನೆಕ್ಸ್ಟ್ ವಿಡಿಯೋ ಇಲ್ಲೇ ಕಂಟಿನ್ಯೂ ಆಗೈತಿ. ಶುಕ್ರವಾರದ ಪೂಜೆ, ಮಮ್ಮಿ ಮನೆ ಪೂಜೆ. ನಾನು ಮತ್ತು ಇನ್ನೊಂದು ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಇದ್ರೊಳಗೆ 2 ಆ್ಯಡ್ ಮಾಡಿಬಿಟ್ಟಿನಿ. ನೆಕ್ಸ್ಟ್ ಡೇ ನಾನು ಮಮ್ಮಿ ಮನೆಗೆ ಬಂದೆ. ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಮಗ ಇದ್ರೆ ಅವರು ಕದ ಹಾಕ್ಕೊಂಡಿದ್ರು, ಸೊ ನಾನು ಕದ ತೆಗೆದು ಬಂದೆ. ನೋಡ್ರಿ ಡ್ರೆಸ್ಸು ಹಾಕ್ಕೊಂಡಿಲ್ಲ, ಹಂಗೆ ಇಂತಾನ ಶೇಮ್. ಮತ್ತು ನಮ್ಮ ತಂಗಿ ಪೂಜೆದೆಲ್ಲ ರೆಡಿ ಮಾಡಿದ್ಲು, ಸೊ ಹಾಗಾಗಿ ನಾನು ಬರೋದು, ಆರತಿ ತಟ್ಟೆ ರೆಡಿ ಮಾಡೋದು ಮತ್ತು ಉಡಿ ಸಾಮಾನು ರೆಡಿ ಮಾಡೋದು ಮಾಡಿದೆ. ಸೀರೆ ಎಲ್ಲ ಉಡ್ಸೋಗಿದ್ದೆ, ನಾನು ನೀರಿಗೆ ಮಾಡಿಕೊಟ್ಟಿದ್ದೆ. ಸೊ ಹಾಗಾಗಿ ನಂಗೆ ಭಾಳ ಈಸಿ ಆಯ್ತು, ಟೈಮ್ನು ಭಾಳ ಹಿಡಿಲಿಲ್ಲ ಪೂಜೆದ್ದು. ನಮ್ಮ ತಂಗಿ ಟಿಫನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಟಿದ್ಲು. ಸೊ ನಾನು ಬಂದು ಅವಲಕ್ಕಿ ಮಾಡೋಕ್ಕೆ ರೆಡಿ ಅಂತೀನಿ. ಒಗ್ಗರಣೆ ಹಾಕಿದೆ ಮತ್ತು ಆಮೇಲೆ ಅವಲಕ್ಕಿ ಮಾಡಿ ಇಬ್ಬರು ಟಿಫನ್ ಮಾಡ್ಕೊಂಡ್ವಿ. ಅಮಾವಾಸ್ಯೆ 12 ಗಂಟೆಗೆ ಕುಡಿ ತಂದಿದ್ರಲ್ಲ, ಸೊ ಹಾಗಾಗಿ ನಾವು ಇಬ್ಬರು ಬಾಲ್ ಮಕ್ಳಿಗೆ ಕರೆದು ಉಡಿ ತುಂಬಿದ್ವಿ. ನಮ್ಗೆ ಇನ್ಯಾರು ಹೇಳಿದ್ರೆ ಬಾಲ್ ಮಕ್ಳಿಗೆ ತುಂಬ್ರಿ, ಬೇಕಂದ್ರೆ ಸಾಯಂಕಾಲ ಮುತ್ತೈದೆಯರಿಗೆ ತುಂಬ್ರಿ ಅಂಥೇಳಿ. ಹಾಗಾಗಿ ನಾವಿಬ್ಬರು ಬಾಲ್ ಮಕ್ಕಳಿಗೆ ಕರೆದು ಉಡಿ ತುಂಬಿದ್ವಿ. ಮತ್ತು ಆಮೇಲೆ 12 ಗಂಟೆಗೆ ಐನ್ಯಾರು ಬಂದರೆ, ಸೊ ನಾವು ಪಾದ ಪೂಜೆ ಮಾಡ್ತೀವಿ. ಮಮ್ಮಿ ಶ್ರಾವಣದಾಗ ಒಂದು ಸತಿನಾದರೂ ಐನ್ಯಾರನ್ನ ಮನೆಗೆ ಕರಿಬೇಕಂತ ಹೇಳಿ ಶುಕ್ರವಾರ ಕರೆದಿರ್ತಾರೆ. ಸೊ ಅವ್ರದ್ದು ಪಾದ ಪೂಜೆ ಮಾಡಿ ನಾವು ಕರ್ಮಂತ್ರ ತೊಗೊತೀವಿ ಅವತ್ತೊಂದು ದಿನ. ಅಜ್ಜಾರ್ದು ಪಾದ ಪೂಜೆ ಆದಮೇಲೆ ಹಾಡಾಡಿ ಮತ್ತು ಮಂಗಳಾರತಿ ಮಾಡಿದ್ವಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜೆಕಾಲ್ಗಳ ಧ್ವನಿಯ ತೋರುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜೆಕಾಲ್ಗಳ ಧ್ವನಿಯ ತೋರುತ್ತ,
ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಗೆ ಮನವ ಸಿದ್ಧಿಯ ತೋರೆ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಗೆ ಮನವ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟೋ ಕಂಕಣ ಕೈಯ ತಿರುವುದ ಬಾರೆ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟೋ ಕಂಕಣ ಕೈಯ ತಿರುವುದ ಬಾರೆ. ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶುಕ್ರವಾರದ ಪೂಜೆಯ ಮೇನಿಗೆ ಅಕ್ಕರೆಯೊಳ ಅಳರಂಗಿನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹರಃ ಓಂ ಯಜ್ಞೇನ ಯಜ್ಞಮೇನಂತ ದೇವಾಗ ತಾನೇ ಧರ್ಮಾಣಿ ಬ್ರಹ್ಮಣ್ಯಾಸನ್ನ ಇಹನಾಗಂ ಹಿಮಾನಾಸನಿಂದ್ಯ ಯತ್ರ ಪೂರ್ವೇ ಸಾಧ್ಯ ವಸಂತಿ ದೇವಾಗ ವಾಗರ್ತಾಶ್ವಸಂತೃಪ್ತೋ ಭಾಗರ್ತಾ ಪ್ರತಿವರ್ತಯೇ ಜಗದತ್ಪಿತರಾ ವಂದೇ ಪಾರ್ವತಿ ಪರಮೇಶ್ವರನ್ ಜಯ ಮಂಗಳಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ. श्री जगद्गुरु पंचाचार्य महाराज के, गजानन महाराज के, लक्ष्मी माता की जय जय नमः पार्वतीश्वर महादेव. ಮತ್ತು ಈವ್ನಿಂಗ್ ಎಲ್ಲ ಮುತ್ತೈದರಿಗೆ ಕರೆದು ಉಡಿ ತುಂಬಿದ್ವಿ. ನಮ್ಮ ಮಮ್ಮಿ ರಂಗೋಲಿ ಹಾಕಿದ್ರು. ನಮ್ಮ ಮಮ್ಮಿ ಭಾಳ ಅಂದ್ರೆ ಭಾಳ ಫ್ರೀ ಹ್ಯಾಂಡ್ ಹಾಕ್ತಾರೆ. ಅವರು ಚುಕ್ಕಿ ಹಿಟ್ಟ ಹಾಕೋದು ಕಡಿಮೆ, ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿದ್ರು. ಈವ್ನಿಂಗ್ ಪೂಜೆದೆಲ್ಲ ಮತ್ತು ಸ್ವಲ್ಪ ಹೂ ಜಾಸ್ತಿ ಇಟ್ಟು ರೆಡಿ ಮಾಡಿದ್ವಿ. ಮತ್ತು ಇದು ಸಾರಿ ನಮ್ಮ ತಮ್ಮ ನಮ್ಗೆ ರಕ್ಷಾಬಂಧನಕ್ಕೆ ಕೊಟ್ಟಿದ್ದ, ನನಗೆ ಮತ್ತು ನಮ್ಮ ತಂಗಿಗೆ. ನಾನು ಗ್ರೇ ಕಲರ್ ತೊಗೊಂಡೆ, ನಮ್ಮ ತಂಗಿ ಪರ್ಪಲ್ ಕಲರ್ ತೊಗೊಂಡ್ಳು. ಅವಾಗ ಕೊಟ್ಟಿದ್ದ ಗುಂಡಿನ ಸರ ಹಾಕ್ಕೊಂಡಿದ್ವಿ ನಾವಿಬ್ಬರು ಇವತ್ತು. ಮತ್ತು ಹೋಗಿ ಇಬ್ಬರು ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೊಂಬಂದ್ವಿ. ಮತ್ತು ನಮ್ಮ ಹೆಣ್ಣಜ್ಜಿನೂ ಬಂದಿದ್ದರು. ಅವರು ಎಲ್ಲ ಉಡಿ ಸಾಮಾನು ರೆಡಿ ಮಾಡಿಕೊಟ್ರು. ಮತ್ತು ಮಮ್ಮಿ ಪ್ರತಿ ವರ್ಷ ಲಾಸ್ಟ್ನೇ ವಾರ ಏನಾದರೂ ಒಟ್ಟು ಅವಲಕ್ಕಿ ಆಗಲಿ ಚುಮ್ಮರಿ ಆಗಲಿ ಏನಾದರೂ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ವರ್ಷ ಅವಲಕ್ಕಿ ಡಾಣಿ ಮೈಸೂರು ಪಾಕ್ ಮಾಡಿದ್ರು. ಎಲ್ಲನೂ ಒಂದೊಂದು ಪ್ಲೇಟಿಗೆ ಹಾಕಿಡ ಅಂತಿದ್ರು ಮಮ್ಮಿ ಮತ್ತು ಅಮ್ಮ. ಮತ್ತು ನನ್ನ ಕಸಿನ್ ಬದಲು ಉಡಿ ತುಂಬಿಸ್ಕೊಳಕ್ಕೆ ನಾನು ನಮ್ಮ ತಂಗಿಗೆ ಹೆಂಗೆ ಕಾಣಂತೀವಿ ಅಂಥೇಳಿ ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ಆಕಿಂದು ಪರ್ಪಲ್ ಕಲರ್, ನಂದು ಗ್ರೇ ಕಲರ್. ನಮ್ಮ ತಂಗಿ ಎಲ್ಲ ಮುತ್ತೈದೆಯರಿಗೆ ಹೋಗಿ ಹೇಳಿ ಬಂದೆ. ನಾನು ಮನೆಯೊಳಗೆ ಎಲ್ಲರಿಗೂ ಉಡಿ ತುಂಬ ಅಂತಿದ್ದೆ. ಭಾಳ ಅಂದ್ರೆ ಭಾಳ ಉಡಿ ತುಂಬಿವಿ. ಇವತ್ತಂತೂ ಲೆಕ್ಕನೇ ಇಲ್ಲ. ಇವತ್ತು ಉಡಿ ಮೇಲೆ ಆಗಿದ್ವು ಅನ್ಸುತ್ತೆ. ಪ್ರತಿಯೊಬ್ಬರಿಗೂ ಮಮ್ಮಿ ಜಂಪರ್ ಪೀಸ್, ಬಾಳೆಹಣ್ಣು, ಎಲೆ, ಅಡಿಕೆ ಎಲ್ಲನೂ ತುಂಬ್ಯಾರ. ಇದು ಲಾಸ್ಟ್ನೇ ವಾರ ಅಂಥೇಳಿ ಮಮ್ಮಿ ಎಲ್ಲರಿಗೂ ಪ್ರತಿಯೊಂದನ್ನು ತುಂಬ್ತಾರೆ, ಬಿಡೋದೇ ಇಲ್ಲ ಮಮ್ಮಿ.
ನಮ್ಮ ಆಂಟಿ ನಮ್ಮ ಕಾಕಾರ ನಮ್ಮ ಮೈದ್ನ ಮತ್ತು ನಮ್ಮ ನೈನ ಲೇಟಾಗಿ ಬಂದ್ರೆ 9 ಗಂಟೆ ಆಗಿತ್ತು ಅವ್ರು ಬಂದಾಗ. ಸೊ ಅವ್ರು ಬಂದಮೇಲೆ ಊಟ ಮಾಡಿ ಮತ್ತು ಅವ್ರಿಗೆ ಉಡಿ ತುಂಬಿ ನಾನು ಅವ್ರ ಜೊತೆ ನಮ್ಮ ಮನೆಗೆ ಬಂದುಬಿಟ್ಟೆ. ಇದಾಗಿತ್ತು ನಮ್ದು ಕಡೆ ವಾರದ ಶುಕ್ರಗೌರಿ ಪೂಜೆ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.